ಇಡ್ಲಿಗೆ ಪ್ಲಾಸ್ಟಿಕ್ ಬಳಕೆ, ಗೋಬಿ ಮಂಚೂರಿ ಆಯಿತು, ಕಾಟನ್ ಕ್ಯಾಂಡಿ ಆಯಿತು, ನಾನ್ ವೆಜ್ ಪ್ರಿಯರ ಕಬಾಬ್, ಹೆಣ್ಮಕ್ಳ ಹಾಟ್ ಫೇವರೇಟ್ ಪಾನಿಪುರಿ ಆಯಿತು, ಕಳಪೆ ಟೀಗೂ ಕುತ್ತು ತಂದಿದ್ದಾಯಿತು. ಈಗ ಬಸ್ ನಿಲ್ದಾಣಗಳಲ್ಲಿನ ಹೋಟೆಲ್ಗಳ ಸರದಿ. ಎಸ್, ಆಹಾರ ಇಲಾಖೆ ರಾಜಧಾನಿಯ ಬಸ್ ನಿಲ್ದಾಣಗಳ ಹೋಟೆಲ್ಗಳಿಗೆ ಶಾಕ್ ನೀಡಲು ಮುಂದಾಗಿದೆ. ಬಸ್ ಸ್ಟಾಪ್ಗಳಲ್ಲಿ ತಿನ್ನೋ ಮುನ್ನ ಹುಷಾರ್. ನೀವು ತಿನ್ನುವ ತಿನಿಸು ಡೇಂಜರ್ ಡೇಂಜರ್. ಕಾಟನ್ ಕ್ಯಾಂಡಿಯಿಂದ ಆರಂಭವಾದ ಬ್ಯಾನ್ ಬಿಸಿ ಸದ್ಯ ಈಗ ಬಸ್ ನಿಲ್ದಾಣದಲ್ಲಿನ ಆಹಾರದ ತನಕ ಬಂದು ನಿಂತಿದೆ. ಯಾವ ಫುಡ್ ಸೇಫ್, ಯಾವುದರಲ್ಲಿ ಕ್ಯಾನ್ಸರ್ಕಾರಕ ಅಂಶವಿದೆ ಎಂದು ಗ್ರಾಹಕರು ಬೆಚ್ಚಿಬೆದ್ದಿದ್ದಾರೆ. ಬಸ್ ನಿಲ್ದಾಣಗಳು ಸೇರಿದಂತೆ ಹೋಟೆಲ್ಗಳ ವಿರುದ್ಧ ಚಾಟಿ ಬೀಸಿದೆ. ಕಳಪೆ ಗುಣಮಟ್ಟದ ಆಹಾರ ತಿಂಡಿ ಮಾರಾಟ ಹಾಗೂ ಅಸ್ವಚ್ಛತೆ ಆರೋಪ ಹಿನ್ನೆಲೆ ಹೋಟೆಲ್ಗಳ ಮಾದರಿಗಳನ್ನು ಸಂಗ್ರಹಿಸಿದ್ದು ಲ್ಯಾಬ್ಗೆ ಕಳುಹಿಸಿದೆ. ಈ ವರದಿಯಲ್ಲಿ ಕೆಲವು ಬಸ್ ನಿಲ್ದಾಣಗಳ ಆಹಾರ ಅಸುರಕ್ಷಿತವಾಗಿರುವುದು ಗೊತ್ತಾಗಿದೆ. ಇನ್ನು ಕೆಲವು ಅಸುರಕ್ಷಿತ ಆಹಾರ ತಯಾರಿಕೆಯ ಘಟಕಗಳಿಗೆ ನೋಟಿಸ್ ನೀಡಿದೆ. ರಾಜಧಾನಿ ಸೇರಿ ರಾಜ್ಯದಲ್ಲಿ ಆಹಾರ ಸುರಕ್ಷತಾ ಇಲಾಖೆ ಬಸ್ ನಿಲ್ದಾಣದ ಆಹಾರ ಮಳಿಗೆಗಳ ಮೇಲೆ ಕಣ್ಣಿಟ್ಟಿದೆ. ತಪಾಸಣೆ ವೇಳೆ ಆಹಾರ ಗುಣಮಟ್ಟದ್ದಲ್ಲ ಎಂದು ಕೆಲವು ಸ್ಯಾಂಪಲ್ಗಳಲ್ಲಿ ಕಂಡುಬಂದಿದೆ. ಬೆಂಗಳೂರು ಸೇರಿ 184 ಬಸ್ ನಿಲ್ದಾಣಗಳಲ್ಲಿ ಆಹಾರ ಇಲಾಖೆ ದಾಳಿ ಮಾಡಿದೆ. ಸುಮಾರು 871 ಆಹಾರ ಮಳಿಗೆಗಳಲ್ಲಿ ಪರೀಕ್ಷೆ ಮಾಡಿ 216 ಮಳಿಗೆಗಳಲ್ಲಿ ಊಟದ ಗುಣಮಟ್ಟ ಕಳಪೆ ಪತ್ತೆಯಾಗಿದೆ. ಮಳಿಗೆಗಳಿಗೆ ನೋಟಿಸ್ ನೀಡಿ 55,000 ದಂಡ ಹಾಕಿ 415 ಹೈರಿಸ್ಕ್ ಉದ್ದಿಮೆಗಳಿಗೆ ಇಲಾಖೆ ನೋಟಿಸ್ ನೀಡಿದೆ. ಇದರ ಜೊತೆಗೆ ಹೈರಿಸ್ಕ್ ಫುಡ್, ಐಸ್ ಕ್ರೀಂ ಉತ್ಪನ್ನಗಳು, ಹಾಲಿನ ಉತ್ಪನ್ನಗಳು, ತಯಾರಿಕಾ ಘಟಕಗಳ ಮೇಲೂ ದಾಳಿ ಮಾಡಿದೆ. ಕಳಪೆ ಗುಣಮಟ್ಟದ ಆಹಾರ ಕಂಡು ಬಂದಿವೆ. ಹೀಗಾಗಿ ಹೈರಿಸ್ಕ್ ಫುಡ್ ಅವಾಯ್ಡ್ ಮಾಡಿ ಅಂತಿದ್ದಾರೆ. ಬೀದಿ ಬದಿ ಮತ್ತು ಹಲವಾರು ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ ಕಡೆ ಓಪನ್ ಆಗಿ ಇಟ್ಟಿರೋಂಥ ಆಹಾರಗಳನ್ನ ನಾವು ತಗೊಂಡ್ರೆ ಅಲ್ಲಿ ಹಲವಾರು ಮಸ್ಕಿಟೋಸು, ಹೌಸ್ ಫ್ಲೈ ಇದೆಲ್ಲ ಇರ್ತವೆ. ಇವೆಲ್ಲನೂ ಒಂದಷ್ಟು ಕಾಯಿಲೆನ ಹರಡುತ್ತೆ ಮನುಷ್ಯನಲ್ಲಿ. ಒಂದು ಒಳ್ಳೆ ಗ್ಲಾಸ್ ಕಂಟೈನರ್ನಲ್ಲೋ ಇಲ್ಲ ಯಾವುದಾದ್ರು ಒಂದು ಪ್ಯಾಕ್ಡ್ ಇದರಲ್ಲಿ ಇಟ್ಟರೆ ತುಂಬ ಒಳ್ಳೆಯದು. ಒಟ್ನಲ್ಲಿ ಜನರ ಆರೋಗ್ಯದ ದೃಷ್ಟಿಯಿಂದ ಆಹಾರ ಸುರಕ್ಷತಾ ಇಲಾಖೆ ಬಸ್ ನಿಲ್ದಾಣಗಳ, ಹೋಟೆಲ್ಗಳ ವಿರುದ್ಧ ಕ್ರಮಕ್ಕೆ ಮುಂದಾಗಿದೆ. ಇದರ ಜೊತೆಗೆ ಜನರು ಕೂಡ ತಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸಿ. ಹಂಸ ಶ್ಯಾಮಲ, ನ್ಯೂಸ್ 18, ಬೆಂಗಳೂರು.